ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕನ್ನಡ ಟೆಕ್ ವಾಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೆಕ್ ನ್ಯೂಸ್ ಬಂದು ಬ್ಲೂಮಾರ್ಜ್ ಹೇಳೋ ರಿಪೋರ್ಟ್ ಪ್ರಕಾರ ಎಐ ಫೋನ್ ಫಸ್ಟ್ ಓಪನ್ ಎಐ ಅವರು ಫಸ್ಟ್ ಮೊಬೈಲ್ ಫೋನ್ ನ ತರ್ತಿಲ್ಲ, ಅದ್ರ ಬದಲು ಬ್ಲೂಟೂತ್ ಸ್ಪೀಕರ್ ನ ತರ್ತಿದ್ದಾರೆ. ಇವ್ರು ಬಂದು ಫ್ಯೂಚರ್ ಅಲ್ಲಿ ಸ್ಮಾರ್ಟ್ ಫೋನ್ ನ ತರಬೇಕು ಅನ್ಕೊಂಡಿದ್ರು, ಅದ್ರ ಬದಲು ಈಗ ಬ್ಲೂಟೂತ್ ಸ್ಪೀಕರ್ ನ ತರ್ತಾ ಇದ್ದಾರೆ. ಇದು ಹೇಗಿರುತ್ತೆ ಅಂತಂದ್ರೆ, ಇದಕ್ಕೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ, ಇದಕ್ಕೆ ಕೆಳಗಡೆ ಒಂದು ವೀಲ್ಸ್ ಕೂಡ ಫಿಕ್ಸ್ ಮಾಡಿರ್ತಾರೆ. ಇದು ಕ್ಯಾಮ್ರಾ ಏನ್ ವರ್ಕ್ ಮಾಡುತ್ತೆ ಅಂದ್ರೆ, ಇದು ಸರೌಂಡ್ ನಾವು ನಮ್ಮ ಮನೆಯಲ್ಲಿ ಸರೌಂಡ್ ಎಲ್ಲ ಕ್ಯಾಪ್ಚರ್ ಮಾಡುತ್ತೆ, ಮತ್ತೆ ಇದು ನಮ್ಮ ಹತ್ರ ಕರೆದ್ರೂ ಕೂಡ ಬರುತ್ತೆ. ಇದು ಹೇಗ್ ವರ್ಕ್ ಮಾಡುತ್ತೆ ಅಂದ್ರೆ, ಸೇಮ್ ಇದರಲ್ಲಿ ChatGPT ಇರುತ್ತಲ್ಲ, ಇದು ಅದಕ್ಕೆ ಇದು ನಾವೇನ್ ಕ್ವಶನ್ ಕೇಳಿದ್ರು ಇದು ಎಲ್ಲದಕ್ಕೂ ಆನ್ಸರ್ ಕೊಡುತ್ತೆ. ಮತ್ತೆ ಇದು ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಂಡು ಸಾಂಗ್ಸ್ನು ಕೇಳ್ಬೋದು. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದು ಸಿಂಗಾಪುರದಲ್ಲಿ NT ಯೂನಿವರ್ಸಿಟಿ ಅವರು ಒಂದು ಪರಿಶೋಧನೆ ಮಾಡ್ತಿದ್ದಾರೆ. ಅದೇನು ಅಂದ್ರೆ, ಜಿರ್ಲೆನ ಸ್ಪೈ ಆಗಿ ಯೂಸ್ ಮಾಡ್ಕೊಳೋದು. ಲೈಕ್ ಯಾವ ತರ ಅಂದ್ರೆ, ಇವಾಗ ನ್ಯೂರ ಲಿಂಕ್ ಅನ್ನೋ ಪ್ರಾಜೆಕ್ಟ್ ಇದೆಯಲ್ಲ ಎಲನ್ ಮಸ್ಕ್ ಅವ್ರದ್ದು, ಅದೇ ತರ ಇವರು ಜಿರ್ಲೆಗೆ ಮೈಂಡ್ಗೆ ಒಂದು ಚಿಪ್ ಇಟ್ಟಿ ಅದು ಕಂಟ್ರೋಲ್ ಮಾಡೋದು ಇದ್ ಮಾಡ್ತಾರೆ. ಇದು ಏನ್ ಮಾಡ್ತಾವ್ರ ಅಂದ್ರೆ, ಒಂದು ಹಂಗೆ ಚಿಕ್ಕದಾಗಿ ಒಂದು ಕ್ಯಾಮ್ರಾ ಇಕ್ಕಿ ಎಲ್ಲಾದ್ರೂ ಇಲ್ಲೀಗಲ್ ಆಕ್ಟಿವಿಟಿ ಎಲ್ಲಿ ನಡೀತಾ ಇರುತ್ತೋ ಅಂತ ಕಡೆ ಇದನ್ನ ಸ್ಪೈ ಮಾಡೋಕೆ ಬಿಡ್ತಾರೆ. ಇದು ಜನಗಳು ನೋಡಿನು ಇದನ್ನ ಜಿರ್ಲೆ ಅಂತ ಇದ್ ಮಾಡ್ಬಿಡ್ತಾರೆ, ತಲೆ ಕೆಡ್ಸ್ಕೊಳಲ್ಲ. ಅಂದ್ರೆ ಇವ್ರ ಭಯ ಏನು ಅಂದ್ರೆ, ಒಂದೇ ಒಂದು ಇದೆ, ಅದು ನೀರಲ್ಲಿ ಹೋದ್ರೆ ಹೋಗಕ್ಕಾಗಲ್ಲ, ಸತ್ತೋಗುತ್ತೆ ಅಂತ ಇವರು ಅದನ್ನ ಸಾಲ್ವ್ ಮಾಡಕ ಸ್ವಿಮ್ ಜೆಟ್ ನ ಇದ್ ಮಾಡ್ತಿದ್ದಾರೆ. ಆಕ್ಸಿಜನ್ ಹೀಟರ್ ನ ಫಿಕ್ಸ್ ಮಾಡ್ತಿದ್ದಾರೆ. ಇದನ್ನ ಇವರು ಫಿಕ್ಸ್ ಮಾಡಿ ಚೆಕ್ ಮಾಡಿ ನೋಡಿದ್ರು, ಇದು 3 ಅವರ್ಸ್ ವರ್ಗೂ ನೀರಲ್ಲಿ ಬದುಕಿತ್ತು. ನೋಡೋಣ ಮುಂದಕ್ಕೆ ಏನ್ ಮಾಡ್ತಾರೋ ಅಂತ. ಇವಾಗಾದ್ರೆ ಇವ್ರು ಇದ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್, ಟಾಮ್ ಹಾಲಂಡ್ ನಾನ್ ಸ್ಪೈಡರ್ ಮ್ಯಾನ್ ಇದಾರಲ್ಲ, ಅವ್ರ ಕೈಯಲ್ಲಿ ರೀಸೆಂಟ್ ಆಗಿ ಐಫೋನ್ ಅಲ್ಟ್ರಾ ಆ ಫೋನ್ಸ್ ಸೆಪ್ಟೆಂಬರ್ ಅಲ್ಲಿ ಏನ್ ಲಾಂಚ್ ಆಗ್ತಿದೋ ಐಫೋನ್ ಫೋಲ್ಡಬಲ್ ಫೋನು, ಅದು ಕಾಣಿಸ್ತಿದೆ. ಇದು ಬಂದು ಹೇಳ್ಬೇಕಂದ್ರೆ ಇದು ಫೇಕ್ ಫೋಟೋ. ಇದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ 6:4 ರೇಷಿಯೋದಲ್ಲಿ ಒಂದ್ ಕಡೆ ದೊಡ್ಡದಾಗಿ ಒಂದ್ ಕಡೆ ಚಿಕ್ಕದಾಗಿ ಕಾಣಿಸ್ತಿದೆ. ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಫೇಕ್ ಫೋಟೋ ಅಂತ. ಇನ್ನೊಂದೇನು ಅಂದ್ರೆ, ಆಪಲ್ ಅವರು ಅವ್ರ ಅಪ್ಕಮಿಂಗ್ ಫೋನ್ ಏನಿರುತ್ತೋ ಅದನ್ನ ಅವರು ಗುಪ್ತವಾಗಿ ಇಡ್ತಾರೆ. ತಿರ್ಗಾ ಈ ತರ ಫೇಕ್ ಫೋಟೋಸ್ ಎಲ್ಲ ನೀವು ನಂಬಕ್ ಹೋಗ್ಬೇಡಿ, ಅವರು ರಿಲೀಸ್ ಮಾಡಿದಾಗ ನೋಡ್ಕೊಳ್ಳಿ. ಫೇಕ್ ನ್ಯೂಸ್ ಬಂದು, ನಾವೆಲ್ಲರೂ ರಿಫ್ರಿಜರೇಟರ್ ನ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ ನ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತಿದೀವಿ. ಬಟ್ ಜಪಾನ್ದಲ್ಲಿ ಮನುಷ್ಯರಿಗೋಸ್ಕರ ಯೂಸ್ ಮಾಡ್ತಾರೆ. ರೀಸನ್ ಏನು ಅಂದ್ರೆ, ನಾವೆಲ್ಲರೂ ನೋಡಿರ್ಬೋದು ಫಾರಿನ್ ಕಂಟ್ರೀಸ್ ಅಲ್ಲಿ ಹೆವಿ ಹೀಟ್ ವೇವ್ ಇಂದ ಏನೆಲ್ಲ ಆಗಿದೆ ಅಂತ. ಇದೇ ತರ ಜಪಾನ್ ನಲ್ಲಿ ಹೆವಿ ಹೀಟ್ ಇಂದ ಜನರು ಎಲ್ಲ ಕೆಲ್ಸಕ್ಕೆ ಕಂಪ್ನಿಗಳಲ್ಲಿ ಒಳಗೆ ಈಚೆ ಕೆಲಸ ಮಾಡೋಕೆ ಜಾಸ್ತಿ ತೊಂದರೆ ಆಗ್ತಾ ಇರೋದ ಕಾರಣದಿಂದ ಹೊಸದಾಗಿ SDRS ಅನ್ನೋ ಕಂಪ್ನಿ ಬಂದು ಜನರಿಗೋಸ್ಕರ ಹೀಟ್ ವೇ ಅಂದ್ರೆ ಹೀಟ್ ಇರೋದ್ರಿಂದ ಒಂದು ರಿಫ್ರಿಜರೇಟರ್ ನ ಬಿಲ್ಡ್ ಮಾಡಿದೆ. ಇದು ಹೇಗ್ ವರ್ಕ್ ಮಾಡುತ್ತೆ ಅಂದ್ರೆ, ಇವಾಗ ಜನರೆಲ್ಲ ವರ್ಕ್ ಮಾಡಿ ರೆಸ್ಟ್ ತಗೊಬೇಕಂದ್ರೆ ಇದ್ರಲ್ಲಿ ಹೋಗಿ 10 ಮಿನಿಟ್ಸ್ ಕುತ್ಕೊಂಡ್ರೆ ಸಾಕು, ಬಾಡಿನೆಲ್ಲ ಕೂಲ್ ಮಾಡುತ್ತೆ. ಇದೇ ತರ ಈ ಜಪಾನ್ದಲ್ಲಿ ಎಲ್ಲಾ ಕಂಪ್ನೀಸ್ ಯೂಸ್ ಮಾಡ್ಕೊಂತಿದೆ. ನೆಕ್ಸ್ಟ್ ಟೆಕ್ ನ್ಯೂಸ್ ಏನು ಅಂದ್ರೆ, ಒಂದು ಕೀಪ್ಯಾಡ್ ಫೋನ್ ತುಂಬಾ ವೈರಲ್ ಆಗ್ತಿದೆ. ಏನಕ್ಕಂದ್ರೆ, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇಂದ ಆಚೆ ಬರಬೇಕು ಅಂತ ಫಾರಿನ್ ಕಂಟ್ರೀಸ್ ZenZ ಎಲ್ರು ಕೂಡ ಕೀಪ್ಯಾಡ್ ಫೋನ್ ನ ಯೂಸ್ ಮಾಡ್ತಾರೆ. ನ್ಯೂಯಾರ್ಕ್ ನ ಸ್ಮಾರ್ಟ್ ಆಪ್ ಕಂಪ್ನಿ ಬಂದು ಒಂದು ಲೈಟ್ ಫ್ಲಿಪ್ ಅನ್ನೋ ಕೀಪ್ಯಾಡ್ ಫೋನ್ ನ ಲಾಂಚ್ ಮಾಡಿದೆ. ಇದು ಬಂದು 5G ಸಪೋರ್ಟ್ ಜೊತೆ ಬರ್ತಿದೆ. ಇದರಲ್ಲಿ ನಾವು ಮ್ಯಾಪ್ಸ್ ನ ಯೂಸ್ ಮಾಡ್ಕೊಬಹುದು, ಅದ್ರ ಜೊತೆ ಹಾಟ್ಸ್ಪಾಟ್ ವೈಫೈ ಕೂಡ ಯೂಸ್ ಮಾಡ್ಕೊಬಹುದು. ಇದು ಸೇಮ್ ಕೀಪ್ಯಾಡ್ ಫೋನ್ ಹೇಗ್ ಯೂಸ್ ಮಾಡ್ತೀವೋ ಅದೇ ತರ ಯೂಸ್ ಮಾಡ್ಕೊಬಹುದು. ಬಟ್ ಇದು ಪ್ರೈಸ್ ಬಂದು 28,000 ವರೆಗೂ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು, ನಮ್ಮ ಕರ್ನಾಟಕದಲ್ಲಿ ನ್ಯಾಷನಲ್ ನೋ ಜಂಕ್ ಫುಡ್ ಡೇ ದಿನ ನಮ್ಮ ಹೆಲ್ತ್ ಮಿನಿಸ್ಟರ್ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಏನಪ್ಪಾ ಅಂದ್ರೆ, ಹಾಸ್ಪಿಟಲ್ ಮತ್ತೆ ಕಾಲೇಜ್ ಸ್ಕೂಲ್ ಸುತ್ತಮುತ್ತ ಜಂಕ್ ಫುಡ್ ನ ಬ್ಯಾನ್ ಮಾಡಿದ್ದಾರೆ. ಇದರಿಂದ ಮಕ್ಕಳಿಗೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಈ ತೀರ್ಮಾನ ತಗೊಂಡಿದ್ದಾರೆ. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದು, ಏರ್ಟೆಲ್ ಕಡೆಯಿಂದ ಏರ್ಟೆಲ್ ಅವರು 5G ಅನ್ಲಿಮಿಟೆಡ್ ಡೇಟಾ ಏನಿದೆ ಇನ್ ಮುಂದೆ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಂಡು ಬೇರೆ ಡಿವೈಸ್ಗೆ ಯೂಸ್ ಮಾಡಿದ್ರೆ ಅನ್ಲಿಮಿಟೆಡ್ ಡೇಟಾ ವರ್ಕ್ ಆಗಲ್ಲ. ಇದನ್ನ ಅಫಿಷಿಯಲ್ ಆಗಿ ಇವರು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ.